ಇದನ್ನ ನಾನು ಯಾಕೆ ಮಾತು ಹೇಳ್ತೀನಿ, ಎಸ್ ಸಿ ಮಹದೇವಪ್ಪ ಅವರು ಕೇವಲ ಸಿದ್ದರಾಮಯ್ಯನವರ ಹೆಸರು ಮಾತ್ರ ತಗೊಂಡಿಲ್ಲ, ಅಲ್ಲಿ ಯಡಿಯೂರಪ್ಪನವರ ಹೆಸರು ತಗೊಂಡಿದ್ದಾರೆ, ಕುಮಾರಸ್ವಾಮಿ ಅವರ ಹೆಸರು ತಗೊಂಡಿದ್ದಾರೆ. ಒಂದು ನಿಮಿಷ, ಯಾವುದೇ ಪಕ್ಷಗಳು ಇಲ್ಲ ಅವರೊಂದು ಅದನ್ನ ಕಂಟಿನ್ಯೂಷನ್ ಆಗಿ ಒಂದು ಮಾತನ್ನು ಹೇಳ್ತಾರೆ, ಅವ್ರಿಗೆ ಜನ ಬೆಂಬಲವಿತ್ತು ಅಂತಕ್ಕಂಥದ್ದು. ಕೇವಲ ಜನ ಬೆಂಬಲ ಇದ್ರೆ ಒಂದು ನಿಮಿಷ ಜನ ಬೆಂಬಲ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದ್ದು ಯಾವ ಸಮ್ಮಿಶ್ರ ಸರ್ಕಾರದಲ್ಲಿ DCM ಬಿಟ್ಟರೆ ಅವತ್ತು ಕೂಡ ಮಾಡ್ತಿರ್ಲಿಲ್ಲ. ಇದ್ರ ಉದ್ದೇಶ ಇದ್ದಿದ್ದಿಷ್ಟೇ, ಅವತ್ತೇ ಮಾತಾಡ್ಬೋದು ನಮ್ಗೆ CM ಕೊಡಿ ಅಂತೇಳಿ. ಆಮೇಲೆ ಇನ್ನೂ ಒಂದು ಮಾತು ನಾನು ಸ್ಪಷ್ಟವಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಇವತ್ತಿನ ರಾಜಕಾರಣದಲ್ಲಿ ಇವತ್ತಿನ ಒಂದು ಕಾಂಗ್ರೆಸ್ ಇತಿಹಾಸ ಇರ್ತಕ್ಕಂಥ ಪಕ್ಷ ಸ್ವಂತ 40 ವರ್ಷ 50 ವರ್ಷ 55 ವರ್ಷಗಳ ಕಾಲ ದುಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕರ್ತರು ಹಿರಿಯರು ಇರುವಂಥ ಸಂದರ್ಭದಲ್ಲಿ ವಲಸೆ ಬಂದಿರತಕ್ಕಂಥವ್ರನ್ನ CM ಮಾಡಿದ್ರಿ ಯಾಕೆ ನಿಮ್ಮಲ್ಲಿ ಅರ್ಹ ಅಭ್ಯರ್ಥಿ ಯಾರು ಇರಲಿಲ್ವಾ? ಆ ಸಮಾಜದಿಂದ ಮಾಡಿರ್ತಕ್ಕಂಥವ್ರು ಯಾರು ಇರ್ಲಿಲ್ವಾ? ಇದರಲ್ಲಿ ಇರ್ತಕ್ಕಂಥ ಒಂದು ನಿಮಿಷ ಸಮಾಧಾನ ಮಾತಾಡ್ಬೇಕು. ನಾನ್ ಮಾತಾಡಿದ್ರೆ ಜಾಸ್ತಿ ಆಗ್ತದೆ, ಬೇಡ, ನಾನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ನೋಡಿ, ಇಲ್ಲ ಫಿನಿಶ್ ಮಾಡ್ತೀನಿ. ಇವರಿಗೆ ಉದ್ದೇಶ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಆ ದಲಿತನಾಗಿ ಹಿಡಿದಿಟ್ಕೊಂಡು ಅವರ ಓಟ್ಗಳನ್ನು ಪಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಉದ್ದೇಶ ಬಿಟ್ಟರೆ ಅವ್ರನ್ನ ಬೆಳಕಿಗೆ ತರಬೇಕು ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲ. ಅಂಬೇಡ್ಕರ್ ಅವರು ಅವತ್ತಿಂದ ಕೂಡ ಈ ವಿಷಯಕ್ಕೇ ಈ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದು. ಮುಂದಿನ ದಿನಗಳಲ್ಲಿ ದಲಿತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಇದನ್ನು ತಿಳ್ಕೋಬೇಕಾಗ್ತದೆ. ನಾವು ಯಾವತ್ತೇ ಆದರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು CM ಆಗೋದಿಲ್ಲ, ಆಗಕ್ ಬಿಡೋದಿಲ್ಲ. ಇವರು ಆಗಕ್ ಬಿಡೋದಿಲ್ಲ. ಈ ಕಾರಣಕ್ಕೆ ಇಂಥ ವಿಚಾರಗಳನ್ನೆಲ್ಲ ಡೈವರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ನಮ್ಮ ಗೌಡ್ರು ಭಾಳ ಹೇಳ್ತಾ ಇದ್ರು, ಈ ದಲಿತರು ಆಗಬೇಕು, ಇನ್ನೂ 50 ವರ್ಷ ಬೇಕು, 60 ವರ್ಷ ಬೇಕು, ಇನ್ನೂ ಮಾಡ್ತೀವಿ, 25 ವರ್ಷ ಆಗ್ಬೇಕು. ಕಾಂಗ್ರೆಸ್ನವ್ರಿಗೆ ಒಂದು ಮಾತು ಹೇಳಿಕ್ ಬಯಸಿ, ನಾಚಿಕೆ ಆಗ್ಬೇಕು ನಿಮಗೆ. ಫಸ್ಟ್ ನಾಚಿಕೆ. 60 ವರ್ಷಗಳಿಂದ ದಲಿತರ ವಿರೋಧಿಗಳು ನೀವು, ಅವರ ಮೀಸಲಾತಿನ ಕಿತ್ಕೋಬೇಕಂತ ಪ್ಲಾನ್ ಮಾಡ್ತಾರೆ, ಸಂಚು ಮಾಡ್ತಾರೆ ನೀವು. RSS ಸಂಚು ಮಾಡ್ತಾ ಇದೆ ಮೀಸಲಾತಿ ಕಿತ್ತಬೇಕು ಅಂತ. ಅಂಬೇಡ್ಕರ್ ಬದಲಾಯಿಸಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಜಗಜೀವನ್ ರಾಮ್ ಅವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಬಿಡ್ಲಿಲ್ಲ. ಬಾಬಾ ಸಾಹೇಬ್ ನಿಂತ 2 ಸಾರಿ ಸೋಲ್ಸಿದ್ರಿ. ಅದರ ನಂತರದಲ್ಲಿ ಅವ್ರಿಗೆ ಸಮಾಧಿಗೆ ಜಾಗ ಕೊಡ್ಲಿಲ್ಲ. ಯಾವ ಸುಳ್ಳು ಹೇಳ್ತೀರಿ? ಪ್ರಧಾನಮಂತ್ರಿಗಳ ಮನೆಯವರಿಗೆ ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ ಒಂದು ಭಾರತ ರತ್ನ ಬರ್ಲಿಕ್ಕೆ ಒಂದು ಬುಕ್ ಮನೆಗೆ. ಅಲ್ಲ ರೀ, ನಾಗಪುರದವರು ಸುಳ್ಳು ಹೇಳ್ತಾರೆ. ಇಲ್ಲಿ ರೆಕಾರ್ಡ್ ಇದೆ, You are lying. No, sorry. ಅಂಬೇಡ್ಕರ್ ಅವರಿಗೆ ಜಾಗ ಕೊಡ್ಲಿಲ್ಲ. ಅಂಬೇಡ್ಕರ್ 2 ಸರಿ ಸೋಲ್ಸಿದ್ರಿ. ನಾವು ಮಂತ್ರಿ ಮಾಡಿದ್ವಿ ಅವ್ರನ್ನ, ಕಾನೂನು ಮಂತ್ರಿ ಮಾಡಿದ್ವಿ ನಾವು ಅವ್ರನ್ನ ಸಂವಿಧಾನ ಬರಲಿಕ್ಕೆ ಅವಕಾಶ ಕೊಡ್ವಿ. ಕಾಂಗ್ರೆಸ್ ಪಕ್ಷ ನಾವು ಬಿಸಾಕಿ ಬಂದಿರೋರು ಸಹಿಸಕ್ಕೆ ಸಾಧ್ಯ ಇಲ್ಲ. ಆ ಸಂವಿಧಾನವನ್ನ ಬದಲಾಯಿಸಕ್ಕೆ ಬಂದಿರೋರು ನೀವು ಅಂತ ಹೇಳ್ತೀರಾ. ನೀವು ದಲಿತರು ಹೋಗಬಾರದು ಅಂತ ಹೇಳಿ ಸಂವಿಧಾನ ಬದಲಾಯಿಸಕ್ಕೆ ಬಂದಿರೋದು ನಾವು ಅಂತ ಹೇಳ್ಕೊತಾರೆ ಬಿಜೆಪಿ ಎಂಪಿಗಳು, ಬಿಜೆಪಿ ಅವರು. ಸಂವಿಧಾನ ಬದಲಾಯಿಸಕ್ಕೆ ಇನ್ನೂ 10 ಜನ್ಮ ಇಟ್ಕೊಂಡ್ರು ನೀವು ಸಾಧ್ಯ ಆಗೋದಿಲ್ಲ. ಬಿಜೆಪಿ ತಿಳ್ಕೊಂಬಿಡಿ, ನೀವಿನ್ನು 100 ವರ್ಷ ಹೋದ್ರು ಕೂಡ ಸಂವಿಧಾನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ನಾವು ಮಾಡೋಲ್ಲ. ಭಾರತದ ಪ್ರಧಾನಮಂತ್ರಿಗಳು ನಮಸ್ಕಾರ ಮಾಡಿ ಹೇಳಿದ್ದಾರೆ, ಮಾಡಲ್ಲ. ನೀವು ಡೋಂಗಿಗಳು, ದಲಿತರಿಗೆ ಮೋಸ ಮಾಡ್ತಾ ಇರೋದು ನೀವು. ದಲಿತರನ್ನ ದಲಿತೋದ್ದ ಹೆಸರಿನಲ್ಲಿ ಮಾಡ್ತಾ ಇರೋದು ನೀವು. ಇವತ್ತು 60 ವರ್ಷದಲ್ಲಿ ದಲಿತರು ಯಾವುದೇ ಸ್ಥಿತಿಗೆ ಬರ್ಲಿಕ್ಕೆ ಅಂತ ಹೇಳಿಕ್ಕೆ ನಿಮ್ಮ ಮಂತ್ರಿಗಳು ಹೇಳ್ತಿದ್ದಾರೆ, ಹೇಳ್ತಿದ್ದಾರೆ, ರಾಜಣ್ಣ ಅವರು ಹೇಳ್ತಿದ್ದಾರೆ, ಪರಮೇಶ್ವರ್ ಹೇಳ್ತಿದ್ದಾರೆ, ಖರ್ಗೆ ಅವರು ಹೇಳ್ತಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ನೀವು ದಲಿತ ವಿರೋಧಿಗಳು. ನಿಮ್ಮ ಸ್ವಪಕ್ಷದ ನಾಯಕರೇ ಹೇಳ್ತಾ ಇದ್ದಾರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಅವಕಾಶ ಕೊಟ್ಟಿಲ್ಲ. ನಟರಾಜ್ ಅವರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಹೇಳಲಿಕ್ಕೆ ಬಿಟ್ಟಿಲ್ಲ ಅವರು. ನಾವು ಭಾರತದ ಮೊದಲನೇ ದಿವಸ 2011-14 ಭಾರತದ ಪ್ರಧಾನಮಂತ್ರಿಗಳಾದ ಮೊದಲನೇ ದಿನ ಸಂವಿಧಾನಕ್ಕೆ ನಮಸ್ಕಾರವನ್ನ ಮಾಡಿ ಒಂದು ಘೋಷಣೆಯನ್ನ ಮಾಡಿದ್ರು ಅವರು.
ಈ ಒಂದು ಸಂವಿಧಾನದಿಂದ ನಾನು ಇವತ್ತೊಬ್ಬ ಚಾಯ್ ಮಾರೋನು ಪ್ರಧಾನಮಂತ್ರಿ ಆಗಿದ್ದೇನೆ, ಇವತ್ತು ಯಾವತ್ತೂ ಕೂಡ ಸಂವಿಧಾನ ನಾವು ಇದು ಮಾಡಲ್ಲ ಅಂತ ಒಂದು ವಿಚಾರ ಏನ್ ಮಾಡಿದ್ರಿ ಹೇಳಿ ನೀವು? ಸಂವಿಧಾನವನ್ನ ಸುಟ್ರಲ್ಲ, ಅದಕ್ಕೆ ಏನ್ ಮಾಡಿದ್ರಿ ಹೇಳಿ ನೀವು? ಅದಾದ್ಮೇಲೆ ಇವತ್ತಿನ ಸನ್ನಿವೇಶ ಕೇಳಿ, ಸನ್ನಿವೇಶ ಕೇಳಿ. ಅನಂತ್ ಕುಮಾರ್ ಹೆಗಡೆ ನೀವೇನ್ ಮಾಡಿದ್ರಿ ಹೇಳಿ ನೀವು? ನಾವು ಏನ್ ಮಾಡಿದೀವಿ ನಿಮ್ಗೆ ಗೊತ್ತಿದೆ, ಮಂತ್ರಿ ತೆಗೆದಿದ್ದೀವಿ, ಮತ್ತೆ ಏನ್ ಮಾಡಿದೀವಿ ನಾವು ಮಾಡಿದೀವಿ. ಅಲ್ಲ ನಾನು ಹೇಳಿಕೆ ಬಿಡಿ ನಟರಾಜ್ ಅವರೇ, ನಾನು ಹೇಳಿಕೆ ಬಿಡಿ. ಇವತ್ತು ನೀವೇನಾದ್ರೂ ವಿಷಯಾಂತರ ಆಗ್ತಾ ಇದೆ, ನೀವು ಸಬ್ಜೆಕ್ಟ್ ಬಂದಿರೋದು ದಲಿತ ಮುಖಂಡರೇ. ನಾವು ಒಪ್ಪೋದಿಲ್ಲ. ಅದೇ ಹೇಳ್ತಾ ಇದ್ದೀನಿ. ಇವತ್ತು ಎಂತ ಪರಿಸ್ಥಿತಿ ಅಂತಂದ್ರೆ, ಇಡೀ 35-40 ದಿನಗಳಲ್ಲಿ ಇಡೀ ರಾಷ್ಟ್ರದಲ್ಲಿ ಲೋಕಸಭೆಗೆ ಹೋಗ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಈಗ ಏನ್ ಮಾಡಿದ್ದಾರೆ, ಈ ದಲಿತ ವಿರೋಧಿ ಕಾಂಗ್ರೆಸ್ಸು ಮತ್ತೆ ದಲಿತ ವಿರೋಧಿ ಸಿದ್ದರಾಮಯ್ಯನವರು ತಮ್ಮ ಸ್ನೇಹಿತನ ಮೂಲಕ ಮಾತಾಡ್ಲಿಕ್ಕೆ ನೋಡ್ಬೇಕು ನೀವು. ಈ ಒಂದು ಸಂದರ್ಭದಲ್ಲಿ ಹೇಳ್ಬೇಕು ಅವ್ರಿಗೆ, ಅವ್ರಿಗೆ ಹೇಳ್ಬೇಕು ನೀವು, ಅವ್ರಿಗೆ ನಾವು ಹೇಳ್ಬೇಕು. ನೀವು ಹೇಳಿಲ್ಲ ಅಂದ್ರೆ ನನಗೆ ಮಾತಾಡಕ್ಕಾಗಲ್ಲ, ನೀವು ಕರೆಸ್ಬೇಡಿ, ಕರೆಸ್ಬೇಡಿ ನೀವು. ಅವ್ರು ಹೇಳಿ, ಅವರು ನಾವು ಹೇಳಿಕೆ ಮಾಡ್ಲಿ, ಅಲ್ಲ ನಾವು ಹೇಳಲಿಕ್ಕೆ ಬಿಡಿ. ಸಿಂಪಲ್ ಎರಡು ವಿಷಯ, ನಮ್ಮ ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿರೋದು ನಾವು ಅಂತ ಹೇಳಿದಂತಹ ಅನಂತ್ ಕುಮಾರ್ ಹೆಗಡೆ ಏನ್ ಮಾಡಿದ್ರು? ಪ್ರಧಾನಮಂತ್ರಿ ಏನ್ ಹೇಳಿದ್ದಾರೆ? ಪ್ರತಿಯೊಂದು ಪ್ರಶ್ನೆಗೂ ನಾನು ಆನ್ಸರ್ ಇದೆ. ಪ್ರತಿಯೊಂದು ಈಗ ಇಡೀ ರಾಷ್ಟ್ರದಲ್ಲಿ ಲೋಕಸಭೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಏನಾದರೂ ಸೋತ್ರೆ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡುವಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡಬಾರ್ದು ಅಂತ ಹೇಳಿ ದಲಿತ ವಿರೋಧಿಗಳು ಮತ್ತೆ ಈ ದಲಿತ ಸಂವಿಧಾನ ಮತ್ತೆ ಅಂಬೇಡ್ಕರ್ ಬಗ್ಗೆ ಸದಾ ಜಪ ಮಾಡ್ತಕ್ಕಂಥ ಅಹಿಂದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ತನ್ನ ಆಪ್ತ ಸ್ನೇಹಿತನ ಮೂಲಕ ಈ ತರ ಒಂದು ಇಂದು ನಾವು ಏನು ಒಂದು ಇದಿದೆ ಅದನ್ನ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಮಾದೇಪ್ಪನವ್ರನ್ನ ಅಭಿನಂದಿಸ್ತೇನೆ. ಅವರು ಬಹಳ ದಿನ ಆದ್ಮೇಲೆ ಅವರು ಬಹಳ ದಿವಸ ಆದ್ಮೇಲೆ ಒಂದು ಸತ್ಯ ಹೇಳಿದ್ದಾರೆ. ಬಹಳ ದಿವಸ ಆದ್ಮೇಲೆ ಮಾದೇಪ್ಪನವರು ಒಂದು ಸತ್ಯ ಹೇಳಿದ್ದಾರೆ, ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊಳ್ಳಕ್ಕೆ ಮೊದಲನೇ ಸರಿ ಅವರು ಒಂದು ಸತ್ಯ ಹೇಳಿದ್ದಾರೆ. ನಾವು ಓಟ್ ಹಾಕಕ್ಕೆ ನಾವು ನಾಯಕರಾಗ್ಲಿಕ್ಕೆ ಬೇರೆಯವರಂತ ಹೌದೌದು ಓಟ್ ಹಾಕಕ್ಕೆ ನಾವು ಅವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳ್ತಾರೆ, ನಟರಾಜ್ ಎಲ್ಲರೂ ಹೇಳ್ತಾರೆ, ಹರಿಪ್ರಸಾದ್ ಹೇಳಿದ್ದಾರೆ, ರಾಜಣ್ಣ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳ್ತಾರೆ. ಅವ್ರು ಮಾತಾಡ್ತಾರೆ ಗೊತ್ತಾ? ನೀವು ಸಾಮಾಜಿಕ ಬಿಜೆಪಿ ತರ ಮಾತಾಡ್ತಾರ? ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ಯತೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ